ಮುನಿಸೇತಕ್ಕೆ ಪನ್ನಗಬೇಡಿ ಮುನಿಸೇತಕ್ಕೆ ಪನ್ನಗಬೇಡಿ ನುಡಿಯಂದಲ್ಲಿ ಕೋಕಿಲವಾಣಿ ನುಡಿಯಂದಲ್ಲಿ ಕೋಕಿಲವಾಣಿ 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 ಆನನ ತಿರುಗಿಸಲೇನಾಗುವುದು ದಿಟ ಆನನ ತಿರುಗಿಸಲೇನಾಗುವುದು ದಿಟ ನೀ ನುಡಿಸ ಗಲವ ಜಾಡಿ ಗುಣವಿದೆ ನೀ ನುಡಿಸ ಗಲವ ಜಾಡಿ ಗುಣವನಿದೆ ಆನನ ತಿರುಗಿಸಲೇನಾಗುವುದು ದಿಟ ನೀ ನುಡಿಸ ಗಲವ ಜಾಡಿ ಗುಣವಿದೆ. ಆಶ್ಚರ್ಯ ಆಗಿ ಹೋಯಿತು ನನಗೆ. ಯಾವತ್ತಿನ ಹಾಗೆ ಅಲ್ಲ, ನಿನ್ನನ್ನು ನೋಡಬೇಕು, ನಿನ್ನಲ್ಲಿ ಮಾತಾಡಬೇಕೆನ್ನುವ ಹಾಗೆ ದಿನನಿತ್ಯವೂ ಕಾತುರತೆಯಿಂದ ನಾನು ಓಡೋಡಿ ಬರುವವ. ನೋಡು, ಈ ನಾಡಿಗೆ ಬಂದೆ, ನಿನ್ನ ಅಪ್ಪನ ಆಶ್ರಯ ನನಗೆ ದೊರಕಿತ್ತು. ಹೌದು, ನಾಟ್ಯವನ್ನು ಅಭ್ಯಸಿಸುವುದಕ್ಕೆ ನೀನು ನನ್ನೊಟ್ಟಿಗೆ ಬಂದವಳು. ಹೌದು, ಅನೇಕ ಮಂದಿ ವಿದ್ಯಾರ್ಥಿಗಳಿಗೆ ಅನುದಿನವೂ ಅನುನಿತ್ಯವೂ ನಾಟ್ಯವನ್ನು ಕಲಿಸುವಲ್ಲಿ ಮುಂದಾದವ. ನೋಡೆ, ಇಡೀ ಅಭಿನವನ ಜೀವನ ಎನ್ನುವುದು ನರ್ಮದಾಳಿಗೆ ಮೀಸಲು ಎನ್ನುವ ಹಾಗೆ ತೀರ್ಮಾನಿಸಿಕೊಂಡವ ಅಲ್ವಾ. ನನ್ನ ಶಿಷ್ಯೆಯಾಗಿ ಬಂದೆ, ಆಮೇಲೆ ನಮ್ಮಲ್ಲಿ ಪ್ರೀತಿಯನ್ನು ಅನುಕರಿಸಿದ್ದು. ಹೌದು, ಅರಮನೆಯಲ್ಲಿ ಎಲ್ಲವರ ಕಣ್ಣು ತಪ್ಪಿಸಿ ಪ್ರೀತಿಯನ್ನು ನಡೆಸುವುದು ಬಹಳ ಕಷ್ಟ ಅಂತ ನನಗೂ ಗೊತ್ತುಂಟು. ಆದ್ರೆ ಎಲ್ಲರಿಗಿಂತ ಮೊದಲಾಗಿ ಬಂದು ನನ್ನ ಬರ ನಿರೀಕ್ಷೆಯಲ್ಲಿರುವಂತ ನೀನು ಇವತ್ತು ಎಷ್ಟೊತ್ತಾದ್ರೂ ಬರಲಿಲ್ಲ. ನಿನ್ನನ್ನು ಹುಡುಕುತ್ತಾ ನಾನು ಉಪ್ಪರಿಗೆ ಸಾರಿ ಬರ್ತಾ ಇದ್ದೇನೆ. ಆದ್ರೆ ಆಶ್ಚರ್ಯ ಅದೇನಲ್ಲ, ಎಂದಿನ ಹಾಗಲ್ಲ. ಯಾರನ್ನೋ ಕಾಲ್ಕೊಂಡ ಹಾಗೆ ಏನನ್ನೋ ಆಲೋಚನೆ ಮಾಡ್ತಾ ಇದ್ದೆ, ಒಬ್ಬಳೆ ಹೋಗ್ತಾ ಇದ್ದೆ. ನನ್ನ ನೋಡುವ ತವಕ ನಿನಗಿಲ್ವಾ? ಯಾಕೆ ಮಾಡ್ತೀಯ? ಮುನಿಸುಬಾರ ಕುಡಿಯುವುದೇನೋ ಇನಿಯ ಲಾಲಿಸು ಮುನಿಸುಬಾರ ಕುಡಿಯುವುದೇನು ಇನಿಯ ಲಾಲಿಸು ಮುನಿಸು ಬಾರ ಕುಡಿಯುವುದೇನು ಇನಿಯ ಲಾಲಿಸು ಇನಿಯ ಲಾಲಿಸು ಕನಸು ನನಸು ಆಪುವುದೆಂತು ಮನದಿ ಯೋಚಿಸು ಕನಸು ನನಸು ಆಪುವುದೆಂತು ಮನದಿ ಯೋಚಿಸು ದಿನವ ಕಳೆಬಹುದು, ಹೀಗೆ ದಿನವ ಕಳೆಬಹುದು, ಹೀಗೆ ಸುತ್ತನಾಡುವುದು. ಮನದೊಳೇಕೋ ಭೀತಿ ಶಂಕೆ ಮೂಡುತ್ತಿರುವುದು, ಮನದೊಳ ಏಕೋ ಭೀತಿ ಶಂಕೆ ಮೂಡುತ್ತಿರುವುದು ಮೂಡುತ್ತಿರುವುದು. ಮುನಿಸು ಬಾರದೆ ಇರ್ತದೆ ಹೇಳು. ಅಲ್ಲ, ಯಾಕೆ, ಏನಾಯ್ತು? ಬರುವುದಕ್ಕೆ ಕಾರಣಕರ್ತ ನೀನೇ ಆಗಿದ್ದೀಯಾ.
ಅಂದ್ರೆ ಪ್ರತಿನಿತ್ಯವೂ ನಾನು ನಿನ್ನನ್ನು ಕಾಯುವುದು, ನೀನು ನನ್ನನ್ನು ಕಾಯುವುದು. ಹೌದು. ಗೌಪ್ಯವಾಗಿರುವಂತಹ ಸ್ಥಳದಲ್ಲಿ ಕುಳಿತು ನಾವು ಸರಸ ಸಲ್ಲಾಪದ ಮಾತುಗಳನ್ನಾಡುತ್ತಾ ಕಾಲವನ್ನು ಕಳೆಯುವವರು. ಅಲ್ವಾ? ಆದ್ರೂ ಮನದಲ್ಲಿ ಒಂದು ರೀತಿಯಲ್ಲಿ ಭೀತಿ ಭೀತಿ ಯಾರು ನೋಡ್ತಾರೋ, ಯಾರು ನಮ್ಮ ಸಂಭಾಷಣೆಯನ್ನು ಕೇಳ್ತಾರೋ ಎನ್ನುವ ಹಾಗೆ. ಎಲ್ಲವರ ಕಣ್ಣು ತಪ್ಪಿಸಿ ಬದುಕನ್ನು ಬದುಕಬೇಕಂತಾದ್ರೂ ಅನಿವಾರ್ಯ ಅಲ್ವಾ? ಅಲ್ವಾ? ಪ್ರೇಮಿಗಳು ಅಂತ ಹೇಳಿದ್ರೆ ಹಾಗೆ 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 ಹಾ. ಮಿತ್ರ, ಇಂದು ಹಾಗೆ ಈ ಬಿಳಿಯ ವಸನವನ್ನು ಧರಿಸಿ ಈ ಕಡೆ ಬರಬೇಕಾಯಿತು. ಯಾಕೆ? ಯಾಕೆ? ನಮ್ಮ ಈ ಮನೆಯಲ್ಲಿ ಎಲ್ಲಾ ಕಡೆಯಲ್ಲಿ ಸ್ತಬ್ಧವಾಗಿರುವಂತಹ ವಾತಾವರಣ, ಎಲ್ಲರಲ್ಲಿಯೂ ಒಂದು ರೀತಿಯ ಭೀತಿಯ ಅಲೆ ಉಂಟು. ಭೀತಿ, ದೆವ್ವದ ಭೀತಿ ಭೂತ ಭೂತ ಅಂತ ಎಲ್ಲರೂ ಕಂಗಾಲಾಗಿದ್ದಾರೆ ಅಲ್ವಾ? ಆ ಕಾರಣಕ್ಕೋಸ್ಕರವಾಗಿ ಇಂತಹ ಶ್ವೇತ ವಸನವನ್ನು ನಾನು ಧರಿಸಿ ಬಂದದ್ದೇ ಹೌದು ಅಂತ ಆದ್ರೆ ಎಲ್ಲರ ಸಮಯ ಅರ್ಥ ಹೋಗಲಿ ಅಲ್ವಾ? ಅದೇ ಕಾರಣಕ್ಕೋಸ್ಕರವಾಗಿ ಈ ವಸನವನ್ನು ಧರಿಸಿದೆ. ಸರಿ, ಮಿತ್ರ. ಮತ್ತೆ ಆಲೋಚನೆ ಮಾಡುದು ಬೇಡ. ಹಾ. ಇದೇ ರೀತಿಯಾಗಿ ಪ್ರೀತಿಸ್ತಾ ನಾವು ಉಳಿದೆ ಮುಂತಾದ್ರೆ ಎಷ್ಟು ಕಾಲ ಹೀಗೆ ಇರುವುದು? ಅಲ್ವಾ? ಅದಕ್ಕೆ ಮದುವೆ ಅನ್ನುವ ಸಂಸ್ಕಾರ ಬೇಕು. ಬೇಗ ಒಂದು ಆಗ್ಬೇಕಲ್ಲ. ಅದು ಒಂದು ಸಮಯವನ್ನು ನೋಡುವ. ಇವತ್ತು ನಾವು ಸ್ವಲ್ಪ ಹೊತ್ತು ಆ ಕಡೆ ಈ ಜಾಗ ಸರಿ ಇಲ್ಲ, ಹಲವಾರು ತೊಂದರೆ. ಆ ಜಾಗಕ್ಕೆ ಹೋದರೆ ಬೇರೆಯವರು ಬಂದರೆ ಬಂದ್ರಲ್ಲ. ಅಭಿನವ ಒಳ್ಳೆ ನಾಟ್ಯ ಗುರು ನೀನು. ನಿನ್ನ ವಿದ್ಯೆ ಬಗ್ಗೆ ಮಾತೇ ಇಲ್ಲ. ಹಾ. ಅಂತಹ ವಿದ್ಯಾವಂತನಾದ ಎಂಥದ್ದೋ ದಾರಿ. ನೀನ ಒಳ್ಳೆ ಕಲಾವಿದ ಮಾರಾಯ. ಯಾರಿಗಂತ ಹೇಸಿಗೆ ಇದಲ್ಲ. ನೀನು ಅವಳನ್ನು ನಿಜವಾಗಿ ಪ್ರೇಮಿಸಿದ್ದು ಹೌದಾದ್ರೆ ಹಾ. ಅವರ ಹಿರಿಯರನ್ನೇ ಹೇಳ್ಬೇಕು. ತಪ್ಪಾಯ್ತು ಅಂತ ಹೇಳುದಲ್ಲ. ಅಯ್ಯೋ, ಏನು ಮಾಡೋಣ? ಹಾ. ನಾನು ಪ್ರೀತಿ ಮಾಡಿದ್ದು ಸತ್ಯ. ಹಾ. ಪ್ರೀತಿಯ ವಿಚಾರವನ್ನ ಹೇಳೋಣ ಅಂತ ಹೇಳಿದ್ರೆ ಅವರ ಕಂಡಾಗ ಒಂದ್ ಜಾತಿ ಭಯ ನನಗೆ. ಯಾಕೆ? ಅಯ್ಯೋ, ನೀನೊಬ್ಬ ನಾನು ಒಬ್ಬ ಕಲಾವಿದರಿಗೆಲ್ಲ ಮಗಳನ್ನು ಕೊಟ್ಟು ನೀನು ಸಾಮಾನ್ಯ ಕಲಾವಿದ ಎಂತ ಮಾತಾಡ್ತೀಯ. ಹೌದು. ಒಳ್ಳೆ ಕಲಾವಿದ ಅಂದ್ರೆ ದೇಶದ ಸಂಪತ್ತು. ಹಾ. ಯಾವ ನಾಡಿಗೆ ಹೋಗಲಿ ಅವನಿಗೆ ಗೌರವ ಇದ್ದದ್ದು. ಮತ್ತೆ ಕಲಾವಿದ ಸಾಮಾನ್ಯ ಅಲ್ಲ. ಸಾಮಾನ್ಯ ಅಲ್ಲ. ಒಳ್ಳೆ ಕಲಾವಿದ ದೇಶದ ಸಂಪತ್ತು. ಆದ್ರೆ ಏನ್ ಮಾಡು, ಅವನಿಗೆ ಖರ್ಚಿ ಮಾತ್ರ ಆಪತ್ತು. ಎಲ್ಲ ಕಲಾವಿದರನ್ನು ಸೇರಿಸಬೇಡ. ಅವರವರ ಬುದ್ಧಿ ಅವರ ಮನಸ್ಸು. ನೀವ್ ಹೇಳೋದು ಒಳ್ಳೇದಾಯ್ತಾ? ಅಲ್ವಾ? ಖುಷಿ ಹೌದು. ಯಾಕಂತ ಹೇಳಿದ್ರೆ ಯಾಕೆ? ಈಗ ಕೆಲವರಿಗೆಲ್ಲ ಹಾಗೆ ತಾಪತ್ರ ಆಗುದಿಲ್ಲ. ಪ್ರಥಮದಲ್ಲಿ ಏನು ಸಿಗದೆ ಇದ್ರು ಕೊನೆಯ ಕಾಲಕ್ಕೆಲ್ಲ ಸಿಕ್ಕಿ ಹೋಗ್ತದೆ. ನನಗೊಬ್ರು ಹಿರಿಯವರು ಹೇಳಿದ್ದಾರೆ, ಏನ್ ಹೇಳಿದ್ರು? ಪ್ರಾಮಾಣಿಕವಾಗಿ ಪ್ರಯತ್ನ ಯಾರು ಪಡ್ತಾರೋ ಪ್ರಥಮದಲ್ಲಿ ಸಿಗದೆ ಇದ್ರು ಕೊನೆಯಲ್ಲಾದ್ರೂ ಸಿಕ್ಕೇ ಸಿಗ್ತದೆ. ಅದಕ್ಕೆ ಸಾಕ್ಷಿ ನಾನು ಅಂತ ಅವರು ಹೇಳಿದ್ದಾರೆ. ನಾನಲ್ಲ, ಅನುಭವಿಗಳೆಲ್ಲರೂ ಆಡಬೇಕು. ಮಾತೆ ಈಗ ತಲೆಬಿಸಿ ಇಲ್ಲ ನಂಗೆ. ತಿಂಗಳಿಗೆ 3-4 ಕಡೆ ಹೋಗುವ ಹಾಕ ತಾಪತ್ರ ಇಲ್ಲ ಅಂತ ಹೇಳಿದ್ರಲ್ಲ. ನಾವು ಮಾಡುವ ಯಾವುದೇ ಉದ್ಯೋಗ ಅಂತೀವಿ ಹಾ. ಅದನ್ನ ದೇವರ ಕೆಲಸ ಅಂತ ಮಾಡಬೇಕು. ಹಾ. ನಾವು ದೇವರ ಸೇವೆ ಮಾಡಬೇಕು. ಹಾ. ಅದು ನಿರ್ಮಲವಾದ ಮನಸ್ಸಿನಿಂದ. ಅದೊಂದು ತಪಸ್ಸು. ನಮ್ಮ ತಪಸ್ಸನ್ನು ನಾವು ಬಿಡದೆ ಮುಂದುವರಿಸ್ತೇವೆ. ಒಂದಲ್ಲ ಒಂದು ದಿನ ಭಗವಂತ ಅದಕ್ಕೆ ತಕ್ಕ ಫಲವನ್ನು ಕೊಟ್ಟೇ ಕೊಡ್ತಾನೆ. ಅದಕ್ಕೆ ಅವ್ರು ಇಷ್ಟು ಅನುಭವಿದ್ದೆ ಆ ಮಾತು ಹೇಳಿದ್ದವರು. ಖಂಡಿತ ಖಂಡಿತ. ನನಗೂ ಆ ವಿಶ್ವಾಸ ಉಂಟು. ಮತ್ತೆ ಈಗ ಶುರುವಾಗಿದೆ ಈಗ ಚುಟುಳೆ ಸಿಗ್ತಾ ಉಂಟು ಈಗ. ನಿನಗೂ ತಪ್ಪಿದ್ದಲ್ಲ. ಎಲ್ಲ ನನಗೆ ಅವರೇ ಹೇಳಿದ್ರು ನಾನು ಬಿಟ್ಟ ಮೇಲೆ ನಿರಂತರ ಇದ್ದದ್ದು ನೀನೇ, ನಿನಗೂ ಸಿಗ್ತದೆ ಎದುರುಗಳ ಹೇಳಿದ್ರಮ್ಮ. ನಾನು ನಿರೀಕ್ಷೆಯಲ್ಲಿದ್ದೆ ನೋಡುವ. ಅವನಿಗೆ ಹಿರಿಯರಲ್ಲಿ ಹೇಳಲಿಕ್ಕೆ ಭಯ ಆಗ್ತದೆ. ತಪ್ಪಲ್ಲ, ನಿಜವಾಗಿ ಹೌದು. ಯಾಕಂದ್ರೆ ಇವರ ಅಧಿಕಾರಿ ಗ್ರಾಮಾಧಿಕಾರಿಗಳು ಸಾಕಿದ್ರೆ ತೆಗೆದಾಗ್ತವ್ರೆ ಅವರು. ಮೊದಲು ಕಲಾವಿದರು ನೋಡ್ರಾಗುದಿಲ್ಲ ಮರ ಅವರಿಗೆ. ಅಯ್ಯ, ಕಲಾ ಪೋಷಕರಲ್ಲ, ಕಲಾ ನಾಶಕ. ಅವ್ರು ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಆಗ್ಬೇಕು ಅಂತ ಕೇಳಿದ್ರೆ ಕಾರ್ಯಕ್ರಮ ಆಯ್ತು ಆ ಜಾತಿ ಮನುಷ್ಯ. ಅದರಲ್ಲಿ ಕಲಾವಿದ ಏನು ಕೊಡ್ತಾರ, ಯಾವ ಕಾರಣ ಕೊಡುವುದಿಲ್ಲ. ಹಾಗಂತ ಹೇಳಿ ಇವರ ಪ್ರೀತಿ ಹಾಳಾಗ್ಬಾರ್ದಲ್ಲ, ಆಗ್ಬಾರ್ದು. ಮದುವೆಯಲ್ಲಿ ಮುಂದುವರಿಬೇಕು. ಅದು ನಾವು ಉಪಾಯ ಹೇಳ್ತೇವೆ. ನೋಡಪ್ಪ, ನೀ ಪ್ರೀತಿ ಮಾಡಿದ್ಯಲ್ಲ, ಇವಳು ಕರ್ಕೊಂಡು ದೂರ ಓಡಿ ಹೋಗು. ಅಲ್ಲ ಜೀವನಕ್ಕೆ ದೂರ ಓಡಿ ಹೋಗು. ಜೀವನಕ್ಕೆ ಎಂದ್ರೆ ಮಾಡ ವಸಂತ. ನಿನಗೊಂದು ಸಣ್ಣ ಆಸೆ ಇದೆ. ಏನು? ಗ್ರಾಮಾಧಿಕಾರಿಯ ಹಿರಿಯ ಮಗಳನ್ನು ಮದುವೆ ಆದ್ರೆ ಅವರ ಸಂಪತ್ತಿನಲ್ಲಿ ಅಂದ್ರೆ ಆಸ್ತಿ. ಆಸೆ ತಪ್ಪಲ್ಲ, ಆದ್ರೆ ಅವ್ರು ಸಿಕ್ಕುದಿಲ್ಲ. ಇವಳು ಪ್ರೀತಿ ಮಾಡಿದ ವಿಷಯ ಅವ್ರಿಗೆ ಗೊತ್ತಾದ ತಕ್ಷಣವೇ ಎಷ್ಟು ಆಸ್ತಿ ಉಂಟು ಅದೆಲ್ಲವನ್ನ ಎರಡನೇ ಮಗಳನ್ನು ಮದುವೆ ಆಗುವ ಆ ಗಂಡಿಗೆ ಬರ್ದು ಹಾಕಿ ಆಯ್ತು. ಅವನು ಯೋಗ ನಿಂಗೇನೂ ಸಿಕ್ಕುದಿಲ್ಲ, ನೀ ಉಳಿಬೇಡ, ಅವಳು ಕರ್ಕೊಂಡು ಓಡಿ ಹೋಗಿ ದೂರ ಹೋಗ. ವರ್ಷ
ಅಲ್ಲ ವರ್ಷದ ತಲೆಯಲ್ಲಿ ಒಂದು 25 ತೆಂಗಿನಕಾಯಿ ಕಳಿಸಿಕೊಡ್ತೀನಿ. ನಿನ್ನ ಅಜ್ಜಿ ಖರ್ಚಿಗೆ ಆಯ್ತು. ನಾವು ಮತ್ತೊಬ್ಬರಿಗೆ ಏನಾದ್ರು ಸಲಹೆ ಕೊಡ್ತೇವೆ ಅಂತ ಅಲ್ಲಿ ನಮ್ಮ ಸ್ವಾರ್ಥ ಇರಬಾರ್ದು. ನಾನು ಸ್ವಾರ್ಥಿ ಅಲ್ಲ, ನಿಮ್ಮ ಅಪ್ಪ ಪಾತ್ರ ಮಾತಾಡ್ತೀವಿ. ಓಡಿ ಬರ್ರ, ಓಡಿ ಹೋಗಿ ಬರ್ರ. ಹಾಗೆ ಆಗ್ಲಿಕ್ಕಿಲ್ಲ, ಓಡಿ ಹೋಗುವುದಲ್ಲ, ಎಲ್ಲರ ಸಮ್ಮತಿಯಿಂದಲೇ ಮದುವೆ ಆಗ್ಬೇಕು. ಅವ್ರಿಗೆ ಹೆಣ್ಣು ಕೊಡುದಿಲ್ಲ, ಓಡಿ ಹೋಗಿ ಬರ್ರ ಅವ್ರು ಕರ್ಕೊಂಡು. ಪ್ರಪಂಚದ ಎಲ್ಲಾ ಗ್ರಾಮಗಳಲ್ಲಿಯೂ ಸಾಕೇತನಂತೆ ಇರುವುದಿಲ್ಲ. ನೀನು ಸುತ್ತಾಡು ಗೊತ್ತಾಗ್ತದೆ. ವಿಜಯೇಂದ್ರನಂತವರು ಇದ್ದಾರೆ. ನಮ್ಮೂರಿನಲ್ಲಿ ಒಂದು ಆಟ ಆಗ್ಲೇಬೇಕು ಅಂತ ಪ್ರಯತ್ನಿಸುವುದು. ಎಲ್ಲ ಊರಲ್ಲೂ ಹಾಗಿನವರೇ ಇರಲಿ. ನಿಮ್ಮ ಮಗಳು ಪ್ರೀತಿ ಮಾಡ್ತಾ ಇದ್ದಾರೆ. ಅಯ್ಯೋ, ಪ್ರೀತಿ ಪ್ರೇಮ ಪ್ರಣಯ ಶಿವ ಶಿವ ಪ್ರೀತಿ ಪ್ರೇಮ ಶಿವ ಶಿವ. ಈ ಪ್ರೀತಿ ಪ್ರೇಮಕ್ಕೆ ಶಿವ ಸಾಕ್ಷಿಯ ಶಿವನ ಮಂಡಲಿಸಿ ಅವನಿಗಾಗಿದೆ. ಯಾವ ಸುದ್ದಿ ಹೇಳ್ತೀವಿ? ದೇವರ ಯಾಕೆ? ಅವನೇ ಮತ್ತೆ ಬಿಸಿ ಹಾಕಿ. ನಿಮಗೆ ಶಿವನ ಕಥೆ ಗೊತ್ತಿಲ್ಲ. ಅವನು ತಲೆ ಬಿಸಿಗಿದ್ದಾನೆ ಈ ವರ್ಷ. ಭಕ್ತಾದಿಗಳು ಬರುವುದೇ ಇಲ್ಲ, ಕಾಣಿಕೆ ಹುಂಡಿ ತುಂಬುವುದೇ ಇಲ್ಲ. ನಾನು ಏನ್ ಮಾಡ್ಲಪ್ಪ ಖರ್ಚಿಗೆ ಅಂತ ಹೇಳಿ ತಲೆ ಬಿಸಿದ್ದ ಶಿವ. ಅರ್ಥ ಆಯ್ತು ಪಾಪಿಗಳೇ. ದೇವಸ್ಥಾನಕ್ಕೆ ಹೋಗುವ ನೆಪದಲ್ಲ ದೇವಸ್ಥಾನ ಸುತ್ತಾಡುವುದು, ಅಲ್ಲೇ ಕಾಣಿಕೆ ಹುಂಡಿಯನ್ನು ಕಾಣುವುದು, ಕಡ್ಡಿಯಿಂದ ದಪ್ಪ ನಾಣ್ಯ ತೆಗೆಯುವುದು, ಎಂಬಲ್ಲಿ ಕಾಣಿಕೆ ಡಬ್ಬಿ ತುಂಬುದು ಹೇಗೋ ಯಾವ್ದಾದ್ರು ನಾವು ನಮ್ಮಂತವ್ರು ತೆಗೆದ್ರೆ ಕಟ್ಟಿ ಹಾಕಿ ಒಂದೆರಡು ನಾಣ್ಯ ಬರ್ಬಹುದು. ಮತ್ತೆ ಗ್ರಾಮಾಧಿಕಾರಿ ಮನಸ್ಸು ಮಾಡಿ ಡಬ್ಬಿ ಹೊಡಿಬಹುದು. ಏನೋ ನಾ ಎಂತ ಅಲ್ಲ ಕತೆ ಅಲ್ಲ, ನೀವು ಯಾಕೆ ಅದೇ ಪ್ರೀತಿ. ನಿಮ್ಮ ಮಗಳು ನನ್ನನ್ನು ಪ್ರೀತಿಸ್ತಾಳೆ ಅಂತ ಅಲ್ಲ, ಇವ್ರನ್ನ ಪ್ರೀತಿ ಮಾಡ್ತಂತ ಹೇಳಿದ್ರು ಅವರು. ಅಲ್ವಾ? ಎಲ್ಲಿ ನೀವು 7 ತಿಂಗಳು ಹುಟ್ಟಿದ್ರೆ ವಾಕ್ಯ ಪೂರ್ಣ ಹೌದು ಅವಸರ ಅವರಿಗೆ. ನಿಮ್ಮ ಮಗಳು ಪ್ರೇಮಿಸಿದ್ದು ನಾಟ್ಯಗಳು ಇವ ಅಭಿನವನ. ನೀವು ಒಳ್ಳೆ ಕಲಾವಿದ. ಹುಡುಕುತ್ತಾ ಹೊರಟು ಇಂಥ ಕಲಾವಿದ ಕಲಾವಿದರು ಕಲಾವಿದರು, ನಾಟ್ಯಗುರು, ಕಲಾವಿದರು ಬರ ನನಗೆ ಅಪ್ಪನೂ ಕಲಾವಿದ. ಅಜ್ಜು ಕಲಾವಿದ. ನಾಳೆ ಇವರಿಗೆ ಹುಟ್ಟುದು ಅದು ಕಲಾವಿದ್ದೆ. ಕುಟುಂಬದಲ್ಲ ಕಲಾವಿದರೆ ಅಂತಾಯ್ತು. ನಮಗೆ ಕಲಾವಿದರಲ್ಲ. ಒಳ್ಳೆ ಮುಹೂರ್ತ ಕಂಡು ನಿಮ್ಮ ಮಗಳೆಲ್ಲ ನಿಶ್ಚಿತಾರ್ಥವನ್ನು ಅಂದ್ರೆ ಕಲಾವಿದರ ಮೇಲೆ ನಿಮಗೆ ಅಪಾರವಾದ ಗೌರವ ಪ್ರೀತಿ. ಮಾಡಿ ಕಲಾವಿದ ಅಂತ ಮದುವೆ ಮಾಡುವುದೇ ನಿಶ್ಚಿತಾರ್ಥ. ರಾಮ ರಾಮ ಇಲ್ಲ ಕೂತ್ಕೊಂಡು ಏನ್ ಮಾಡ್ತಿದ್ರ ಎಷ್ಟು ಹೊತ್ತು ನೋಡ್ರು ವಾಟ ವಾಟ ಅಂತ್ರಪ್ಪ ನೀವು. ಪ್ರೀತಿ ಪ್ರೀತಿ ಎಂತ ಪ್ರೀತಿ? ಇದು ನನ್ನ ಮೊಮ್ಮಗಳು ಅದೇ ಕಲಾವಿದರನ್ನ ಪ್ರೀತಿ ಮಾಡಿದ್ದಾಳೆ. ಅಯ್ಯ 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 ಹೋಯ್ತು ಹೋಯ್ತು. ನಮ್ಮ ಮನತನ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಎಂತ ಹುಡುಗಿರಪ್ಪ ಇವರು. ಏನ್ ಹುಡುಗಿರೋ, ಯಾಕೆ ಹಿಂಗ್ ಮಾಡ್ತಿರೋ? ಪ್ರೀತಿ ಪ್ರೇಮ ಅಂತ ಜೀವ ಬಿಡ್ತಿರೋ? ನಿನಗೇನ್ ಜೀವ ಎಳಿತದೇನು ನಿನಗೆ? ಹೌದು ನೋಡು, ನನಗೂ ಒಬ್ಬ ಮೊಮ್ಮಗಳಿದ್ದಾಳೆ. ಎಂತ ಗುಣ ಇವಳುದು. ಇವತ್ತಿನವರೆಗೂ ಮೀಸೆ ಇದ್ದು ಗಂಡು ಮಕ್ಕಳನ್ನು ಕಣ್ಣೆತ್ತಿ ನೋಡಿದವಳೆಲ್ಲ ನಾನು ಹೇಳ್ತೇನೆ. ಅಕ್ಕ ಅಂತೆ, ಅಕ್ಕ ಅಲ್ಲ ತಂಗಿಯಾದವಳಿಗೆ ಹೇಳ್ಬೇಕಾದ್ದೇನು? ಹಾಗೆ ಮಾಡಿದ್ರೆ ಹೀಗೆ, ಹೀಗೆ ಮಾಡಿದ್ರೆ ಹಾಗೆ, ಹಾಗೆ ಮಾಡಿ ಹೀಗೆ ಮಾಡಿ ಹಾಗಾಗ್ತದೆ ಹೇಳ್ಬೇಕು ನೀನು. ಈಗ ನೀನು ನೀರ್ ದೋಸೆ ಒಯ್ಯೋದು ಬಿಡಿ. ನೀರ್ ದೋಸೆ ಒಯ್ಕೆ ವೇದವಾಸಿ ಅವಳು ಹೊಯ್ಲಿ, ನೀವು ಚಟ್ನಿ ಕಡಿದ್ರಿ ಬೇಗ. ಚಟ್ನಿ ನಾ ಕಡಿಬೇಕಾ? ಹೌದಾ? ಕಾಯಿ ನೀನು ಅಪ್ಪ ಕೊಡ್ತಾನ? ಅಜ್ಜಿ ಕೊಡ್ತಾ ಅಜ್ಜ. ಆಯ್ತಾ ಇವಪ್ಪ? ನಿಮ್ಮ ಮಗಳು ಒಳ್ಳೆ ಮಾತಾಡಿ, ಒಳ್ಳೆ ಸಲಹೆ. ಇನ್ನು ಹೇಗಿರ್ಬೇಕು ಇರುವುದಕ್ಕೆ ನನಗೆ ಅಲ್ಲ ಅಲ್ಲ, ಹಾ. ಕತ್ತಿ ಏನಿಲ್ಲ ಕೇಳಿ. ನನ್ನ ಮಕ್ಕಳನ್ನು ಹುಡುಕಿದ್ರು ಇಂಥ ಒಳ್ಳೆ ಹುಡುಗ ಸಿಗಲಿಕ್ಕಿಲ್ಲ. ನಿಮ್ಮ ಮಕ್ಕಳಿಗೆ ಮದುವೆ ನಿಶ್ಚಿತಾರ್ಥ ಮಾಡಿ ನನಗೆ ನನ್ನ ಊರಿಗೆ ಹೋಗ್ಬೇಕು. ಅಲ್ಲ ಪುಣ್ಯಾತ್ಮ, ನೀ ಬಂದು 10 ದಿವಸ ಆಗ್ಲಿಲ್ಲ, 7 ದಿವಸ ಆಯ್ತಲ್ಲ. ಹೌದು, 7 ದಿನ ನೋಡಿ ಏನು ಮಾಡ್ಬೇಕಂತಂದ್ರೆ ಮಾಡಿ. ಹೌದು, ನನಗೆ ನಮ್ಮ ಅಮ್ಮನ ನೆನಪಾಗ್ತಾ ಇದೆ. ಹೋಗಿ ಬರ್ತೇನೆ. ಹೋಗಲಿ ಸ್ವಾಮಿ, ಹೋಗಲಿ. ತಿಳಿಕೊಡ್ಬೇಕು. ನೀನು ನನ್ನೊಟ್ಟಿಗೆ ಬರ್ಬೇಕು. ನಾನೆಂತಕ್ಕೆ ಮಾಡ ರೀಚಾರ್ಜ್ ಇದ್ದರಿಗೆ ಅಮ್ಮನ ಕರ್ಕೊಂಡು ಬನ್ನಿ. ಕರ್ಕೊಂಡು ಬರ್ತಿದ್ದೆ. ಅವರಿಗೆ ಕೂತು ನಿಮ್ಮ ಕರ್ಕೆಗೆ ಹೇಳಿ ಅವರು ಕರ್ಕೊಂಡು ಒಂದೇನೋ ಹೀಗಾಯ್ತು. ನಾನು ಒಪ್ಕೊಂಡೆ, ನೀನು ಒಪ್ಕೊಂಡೆ.
ಈ ಮದುವೆಗೆ ಆಯ್ತಪ್ಪ. ಇನ್ನೊಂದು ಹೀಗಾಯ್ತು ಅಂತಾದ್ರೆ ಹಾ. ನಾನು ಕುಂಡು ಹಾಕೊಳ್ತೇನೆ. ನೆನ್ಪಿಟ್ಕೋ. ಅಪ್ಪ ಗುಂಡ ಹಾಕ್ಲಿಕ್ಕೆ ಹೋಗ್ತದ? ಯಾವಾಗ್ಲೂ ಇಷ್ಟು ಹೊತ್ತಾದ್ ಕೂಡ ಒಂದ್ಸರಿ ಗುಂಡ ಹಾಕೋದ್ಯಾ? ಅದಲ್ಲ ಅಮ್ಮ, ಒಬ್ಬಳಿಗೇನೋ ಗಂಡಾಗಿ ಇವನು ಮದುವೆ ಮಾಡಬೇಡವಾ? ಇವಳಿಗೆ ಒಂದು ಗಂಡು ಬೇಡವಾ? ನನಗೆ ಇಷ್ಟು ಬೇಕು ಮದುವೆ ಬೇಡ ನೀವೇ. ಹೌದು, ನಾನೇ ಆಗ್ತೇನೆ. ನೀವೇ ಆಗ ಹಾ. ಹಾಗೆಲ್ಲ ಹೇಳಿದ್ದವಳು. ಈಗ ಇರುವುದಿಬ್ರು ಹೆಣ್ಮಕ್ಳು ಹೌದಾ? ಅಲ್ವಾ? ಒಬ್ಬ ಇಬ್ರು ಮದುವೆ ಮಾಡಿಕೊಟ್ರೆ ಮತ್ತೆ? ನಿಮ್ಮ ಸೇವೆ ಮಾಡ್ಲಿಕ್ಕೆ ಜನ ಇದ್ದಾರೆ. ಯಾರಿದ್ದಾರೆ ಮೂರ್ ಕಾಸ್ನವನೇ? ಅಂದ್ರೆ ಈಗ ಎಲ್ಲ ಒಟ್ಟೊಟ್ಟಿಗೆ ಬಿಡ್ಲಿಕ್ಕೆ ಗಂಟಿ ಹಬ್ಬ ಹಬ್ಬ ಇದೆ. ಅಂದ್ರೆ ಈಗ ನೀ ಸತ್ತ ಮೇಲೆ ಅವಳು ಮದುವೆ ಸತ್ತ ಮೇಲೆ ಇಷ್ಟು ಬೇಕು ಬೇಡ ಅಂತ ಅಲ್ಲ, ಅವಳಿಗೂ ಒಂದು ಗಂಡು ಬೇಕು ಅಮ್ಮ. ಅಯ್ಯೋ ತಲೆ ಚಿಂತೆ ಅದು. ಎಳೆಯವರಿಗೆ ಕಾಲ ಕೂಡಿ ಬಂದೇ ಬರ್ತವಳು ಮದುವೆ ಆಗ್ಲಿಕ್ಕೆ. ಹುಡುಕ್ತಾನೆ ಗಂಡನ್ನ, ಬಿಡ್ಲಿಕ್ಕಿಲ್ಲ. ಹೆದರ್ಸೋದು ಯಾರು ಮೂರ್ ಕಾಸ್ನವನೇ? ಮನ ಯಜಮಾನ ನಾನು. ಬೀಗದ ಕೈಯಲ್ಲಿ ಉಂಟ. ಒಂದೇನೋ ಹೀಗಾಯ್ತು, ಇನ್ನೊಂದು ಹೀಗಾಯ್ತು ಅಂದ್ರೆ ಗುಂಡು ಹಾಕೊಳ್ತೇನೆ. ಈಗ ಹೋಗುವ ಗುಂಡು ಹಾಕಿ ಒಂದು ಗುಂಡು ಹಾಕ್ತೇನೆ. ನನಗೆ ಎಲ್ಲ ನನಗೆ ಹೇಳೋರೆ. ನಾನು ಮೊದಲಿಂದಲೂ ಇದು ಎಂತ ಗೊತ್ತು ನನಗೆ ಒಂದು ಹಿರಿತಲೆ ನಾನಿರುವಾಗ ಹೇಳ್ಬೇಕು ಕೇಳ್ಬೇಕು. ನಾನು ಎಂತ ಮೇಲ್ಗಡೆ ಎಂತ ನೋಡ್ತಿದ್ಯಾ? ಇಲ್ಲ, ಮಾವಿನ ಮರ ಒಳ್ಳೆ ಚಿಗುರಿದೆ, ಹೂ ಬಿಟ್ಟಿದೆ, ಕಾಯಿ ಆಗ್ಬಹುದು, ಕಾಯಾಗಿ ಹಣ್ಣಾಗ್ಬಹುದು. ಹಣ್ಣಾದ್ರೂ 4 ಹಣ್ಣು ತಿನ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಹಣ್ಣು ಆಗ್ಬೇಕಲ್ಲ, ಅದು ಹಣ್ಣಾಗ್ಲಿಕ್ಕೆ ನಿಮ್ಮಂತವ್ರು ಬಿಡ್ಬೇಕಲ್ಲ. ಮೀಡಿಯದ್ ಕೊಯ್ದ್ರೆ ಮತ್ತೆ ಹಣ್ಣಾಗೋದು ಯಾಗ? ಏನ್ ನಂಗೆ ತಮಾಷೆ ಮಾಡ್ತೇನಾ? ತಮಾಷೆ ಮಾಡ್ತಾರೆ. ಹೌದು. ಅಯ್ಯಪ್ಪ, ಎಲ್ಲ ನಂಗೆ ತಮಾಷೆ ಮಾಡೋರೆ. ಹೌದು. ಅಯ್ಯಪ್ಪ, ಎಂಥದ್ದು ಕೊಡುದಿಲ್ಲ ದೇವ್ರೆ. ಈ ರಾಮಚಂದ್ರ ಮೆಲ್ಲ ಮೆಲ್ಲನೆ ಬಂದನೆ. ಎಂತಾಯ್ತು ನಿಮಗೆ? ನಂಗೆ ಹಳೆ ನೆನಪಾಗೋದು ಬಾಗೋದ್ರೆ. ಹಳೆ ನೆನಪಾಗೋದು ಎಂತ ಹಾಳಿ ನೆನಪು? ಅಯ್ಯೋ ಅಲ್ಲ, ಅದು ಬೇಡ, ಅದು ನಮ್ಮ ಯಜಮಾನ್ರದ್ದು ನಂದು. ಅಯ್ಯಪ್ಪ, ಮೆಲ್ಲ ಮೆಲ್ಲನೆ ಬಂದು ಗಲ್ಲಗೆ ಮುತ್ತ ಕೊಟ್ಟು ಯಾವ್ದಿರ್ಬೇಕಾ? ಎಷ್ಟು? ಮುತ್ತ ಕೊಟ್ಟು ಮುಕುಂದ ಆಯ್ತಷ್ಟೇ. ಕಥೆಯ ತನ್ಮಧ್ಯೆ ತಮ್ಮ ರಸಭಂಗ ಮಾಡಿದ್ದಕ್ಕಾಗಿ ತಮ್ಮಲ್ಲಿ ಮೊದಲಾಗಿ ಕ್ಷಮೆಯನ್ನು ಯಾಚಿಸುತ್ತಾ ನಮ್ಮ ಇವತ್ತಿನ ಈ ಒಂದು ಬಯಲಾಟದ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡಿರುವಂತ ಕಾರ್ಯಕ್ರಮದ ವ್ಯವಸ್ಥಾಪಕರಿಗೂ ಹಾಗೆ ಅವರಿಗೆ ಸಹಕಾರವನ್ನು ಮಾಡಿರುವಂತವರೆಲ್ಲ ಬಂಧು ಮಿತ್ರ ವರ್ಗದವರಿಗೆ ನಮ್ಮ ಮಂಡಳಿಯ ಪರವಾಗಿ ಮೊದಲಾಗಿ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಹಾಗೆ ಪ್ರದರ್ಶನ ಮಾಡುವವರಿಗೆ ಸ್ಥಳಾವಕಾಶ ಕೊಟ್ಟವರಿಗೂ, ಕಲಾವಿದರು ಇವರಿಗೆ ವಸತಿ ವ್ಯವಸ್ಥೆಯನ್ನು ಮಾಡಿದವರಿಗೆ, ಪೊಲೀಸ್ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿ ಬಂಧುಗಳಿಗೆ ಮತ್ತು ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ಮಾಡಿರುವಂತಹ ಎಲ್ಲ ಅಭಿಮಾನಿ ಬಂಧುಗಳಿಗೆ ನಮ್ಮ ಮಂಡಳಿಯ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ಆವಾಗ ಅಶಕ್ತರಿಗೆ ಸಹಾಯ ಮಾಡುವಂತ ಸದುದ್ದೇಶದಿಂದ ನೆರವನ್ನು ನೀಡಿ ನಿಮ್ಮ ಮುಂದೆ ಅವರ ಸಹಾಯಕ್ಕಾಗಿ ಬಂದಾವಾಗ ನಿಮ್ಮೆಲ್ಲರ ಹೃದಯ ಶ್ರೀಮಂತಿಕೆಯಿಂದ ಒಟ್ಟಾದ ಹಣ 22,119 ರೂಪಾಯಿ ಒಟ್ಟಾಗಿದೆ. ಅದನ್ನು ಅವರಿಗೆ ಸಂಘಟಕರು ಒಪ್ಪಿಸಲಿದ್ದಾರೆ. ಸಹಕರಿಸಿರುವಂತಹ ಎಲ್ಲ ಬಂಧುಗಳಿಗೆ ಸಂಘಟಕರ ಪರವಾಗಿ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಹಾಗೆ ನಮ್ಮ ಕೆಲವೊಂದು ಕಾರ್ಯಕ್ರಮಗಳ ಮುನ್ನೋಟ 31/3/24 ಕಂಚಿಗೋಡಿನಲ್ಲಿ ಬಯಲಾಟವಾಗಿ ನಮ್ಮ ಈ ವರ್ಷದ ನೂತನ ಕಲಾಕುಸುಮ ಪ್ರೊಫೆಸರ್ ಪವನ್ ಕಿರಣ್ ಕೆರೆ ವಿರಚಿತ ಗಂಗೆ ತುಂಗೆ ಕಾವೇರಿ, 34/24 ಹೆರಂಜಾಲಿನಲ್ಲಿ ಬಯಲಾಟವಾಗಿ ನೂತನ ಪ್ರಸಂಗ, 18/5/24 ಕುಂದಾಪುರ ಗಾಂಧಿ ಮೈದಾನದಲ್ಲಿ ಹಾಲಾಡಿ ಮೇಳ ಮತ್ತು ನಮ್ಮ ಪೆರಡೂರು ಮೇಳದ ಆಯ್ದ ಕಲಾವಿದರ ಕೂಡುವಿಕೆಯೊಂದಿಗೆ ಹಾಲಾಡಿ ಮೇಳದಲ್ಲಿ 100ರ ಸಂಭ್ರಮದತ್ತ ಸಾಗುತ್ತಿರುವಂತಹ ಪ್ರೊಫೆಸರ್ ಪವನ್ ಕಿರಣ್ ಕೆರೆ ವಿರಚಿತ ಹಂಸ ಪಲ್ಲಕ್ಕಿ ಎಂಬ ಆಖ್ಯಾನವನ್ನು ಹಾಡಿ ತೋರಿಸಲಿಕ್ಕಿದ್ದೇವೆ. ಹಾಗೆ
ಇದೇ ಬರುವ ದಿನಾಂಕ 11/4/24 ಗುರುವಾರ ಸಂಜೆ 7ಕ್ಕೆ ಸರಿಯಾಗಿ ಜಟಿಗೇಶ್ವರ ದೇವಸ್ಥಾನದ ವಠಾರದಲ್ಲಿ ತೋರಿಸಿಲ್ಲ ನಾನು. ಮಹಾಲಿಂಗ ಮತ್ತು ದುರ್ಗಿ ದೇವಾಡಿಗ ಮತ್ತು ಮಕ್ಕಳು ಹಾಗೂ ಕುಟುಂಬಸ್ಥರು ಹೆಗಡೆಬೆಟ್ಟು ಸಾಲಿಮಕ್ಕಿ ಇವರ ಹರಕೆ ಬಯಲಾಟವಾಗಿ ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮೇಳ ಶ್ರೀ ಕ್ಷೇತ್ರ ಮಂದರ್ತಿ ಇವರಿಂದ ಮಂದರ್ತಿ ಕ್ಷೇತ್ರ ಮಹಾತ್ಮೆ ಎಂಬ ಆಖ್ಯಾನವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. ಹಾಗೆ ಶ್ರೀ ಜೈನ ಜಟಿಗೇಶ್ವರ ದೇವಸ್ಥಾನ ಹೊಸಕೋಟೆ ಬೈಂದೂರು ತಾಲೂಕು ಉಡುಪಿ ಜಿಲ್ಲೆಯಲ್ಲಿ ದಿನಾಂಕ 23/3/2024 ಶನಿವಾರ ಬೆಳಿಗ್ಗೆ ಶ್ರೀ ಜೈನ ಜಟಿಗೇಶ್ವರ ಮತ್ತು ಪರಿವಾರ ದೈವಗಳ ವರ್ಧಂತ್ಯೋತ್ಸವದ ಪ್ರಯುಕ್ತವಾಗಿ ಅದೇ ದಿನ ರಾತ್ರಿ 9ಕ್ಕೆ ಸರಿಯಾಗಿ ಶ್ರೀ ಗುರುಪ್ರಸಾದಿತ ಯಕ್ಷಗಾನ ಮಂಡಳಿ ಸಾಲಿಗ್ರಾಮ ಇವರಿಂದ ಯಕ್ಷಗಾನ ಬಯಲಾಟವಾಗಿ ಬ್ರಹ್ಮಕಪಾಲ ಮತ್ತು ಬೇಂದ್ರಗಣ್ಣಪ್ಪ ಎಂಬ ಆಖ್ಯಾನವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲ ಸಾಧ್ಯಾದಷ್ಟು ಮಂದಿ ಭಾಗವಹಿಸಿ ಕಾರ್ಯಕ್ರಮದ ವ್ಯವಸ್ಥಾಪಕರನ್ನು, ಆಟ ಆಡುವ ಸಂಸ್ಥೆಯನ್ನು, ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂಬುದಾಗಿ ಅವರವರ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಮತ್ತೊಮ್ಮೆ ಶ್ರೀ ಜಟಿಗೇಶ್ವರ ಯುವಕ ಮಂಡಳ ಸಾಲಿಮಕ್ಕಿ ಬೀಜರು ಇದರ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ಹೇಳುತ್ತಾ ನಮ್ಮ ಯಜಮಾನರ ಇನ್ನೊಂದು ಸಂಸ್ಥೆಯಾಗಿರುವಂತ ಶ್ರೀ ಮರಳಿಚಿಕ್ಕು ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹಾಲಾಡಿ ಮೇಳ ಇದರ ಹರಕೆ ಬಯಲಾಟ ಅಥವಾ ಇನ್ನಿತರ ಯಾವುದೇ ಒಂದು ಯಕ್ಷಗಾನ ಪ್ರದರ್ಶನ ಬೇಕಾದಲ್ಲಿ ನಮ್ಮ ಮೇಳದ ಪ್ರಬಂಧಕರಾಗಿರುವಂತಹ ಸುಬ್ರಹ್ಮಣ್ಯ ಶಾಸ್ತ್ರಿಗಳನ್ನು, ಹಾಲಾಡಿ ಮೇಳದ ಪ್ರಬಂಧಕರಾಗಿರುವಂತಹ ಮೋಹನ್ ಬಡಾಳಿಯವರನ್ನು ಸಂಪರ್ಕಿಸಬಹುದು ಎಂಬುದಾಗಿ ತಮಗೆಲ್ಲ ತಿಳಿಯಪಡಿಸುತ್ತಾ ನಮ್ಮ ಯಜಮಾನರ ಎರಡೂ ಮೇಳಗಳಿಗೆ ತಾವೆಲ್ಲ ಹೆಚ್ಚಿನ ರೀತಿಯ ಪ್ರೋತ್ಸಾಹ ಸಹಕಾರವನ್ನು ಸದಾಕಾಲ ನೀಡುತ್ತಿರಬೇಕೆಂಬುದಾಗಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಂಡು ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿ ಕಲಾವಿದರಾಗಿ ಆಗಮಿಸಿರುವಂತಹ ಹಿರಿಯ ಕಲಾವಿದರಾದ ತೀರ್ಥಹಳ್ಳಿ ಗೋಪಾಲಾಚಾರ್ಯ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಕಾರ್ಯಕ್ರಮದ ಸಂಘಟಕರ ಪರವಾಗಿ ಧನ್ಯವಾದವನ್ನು ಹೇಳುತ್ತಾ ಕಥಾಭಾಗವನ್ನು ಮುನ್ನಡೆಸುವ ತಮ್ಮೆಲ್ಲರ ಅನುಮತಿಯನ್ನು ಕೇಳ್ತಾ ಇದ್ದೇವೆ. ಯಕ್ಷಗಾನ ವಿಶ್ವಗಾನ